ಸದನ ಸಮಿತಿಗೆ ಕೊಡ್ತೀವಿ. ಓಕೆ, ಧನ್ಯವಾದಗಳು ಪರಮೇಶ್ವರ್ ಅವರಿಗೆ ಮತ್ತು ಎಚ್ ಕೆ ಪಾಟೀಲ್ ಅವರಿಗೆ. ವಿಧಾನಸಭೆ ಸದನ ಸಮಿತಿ ರಚಿಸಲಾಗುವುದು. ನೀವೇ ಮಾಡೋದಲ್ಲ. ನೀವು ಸಂಯಮದಿಂದ ಕೆಲಸ ಮಾಡ್ತಾ ಇದ್ದೀರಿ, ನಿನ್ನೆ ಹೇಳಿದ್ರಿ, ಇವತ್ತು ಪ್ರೂಫ್ ಮಾಡಿದ್ರಿ. ಆಯ್ತು. ಪಕ್ಷ ನಾಯಕರು ನಮ್ಮ ಪಾರ್ಟಿ ಕಡೆಯಿಂದ ನಾವೇನ್ ಹೇಳ್ತಾ ಇರೋದು ಅಂತಂದ್ರೆ, ಕಮರ್ಷಿಯಲ್ ಮತ್ತು ಉಳಿದಂತ ಚಟುವಟಿಕೆ ಅಂತ ಬೈಫರ್ಕೇಟ್ ಮಾಡಿ, ಏನ್ ತೊಂದರೆ ಇಲ್ಲ. ಈಗ ನಾವ್ ಯಾವ್ದೋ ಒಂದು ಕಾಲೇಜಲ್ಲಿ ಯೂನಿವರ್ಸಿಟಿ ಬಿಡಿಸಿದ್ರೆ 10,000 ಜನ ಇದಾರೆ ಯೂನಿವರ್ಸಿಟಿನಲ್ಲಿ. ನೀವು ಅವ್ರ 5 ದಿನಕ್ಕಿಂತ ಮುಂಚೆ ಪರ್ಮಿಷನ್ ತಗೊಳ್ಬೇಕು, ಹೆಂಗ್ ತಗೊಳಕ್ಕಾಗತ್ತೆ? ಅದೊಂದು ಹೋರಾಟ, ಅದನ್ನ ಹೋರಾಟ ಮಾಡೋದು ಬೇಡ ಅವರು. ಸೊ ಈ ಕಾರಣಕ್ಕೆ ಜನಪರವಾದಂತಹ ಕಾರ್ಯಕ್ರಮಗಳು, ಜನಪರವಾದಂತಹ ಹೋರಾಟಗಳು, ಧಾರ್ಮಿಕ ಉತ್ಸವಗಳು, ಇದೆಲ್ಲದಕ್ಕೂ ಕೂಡ ಇದು ಲಾಗು ಮಾಡಿದ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಷ್ಟ ಆಗುತ್ತೆ. ನೀವು ಕಮರ್ಷಿಯಲಿ ಆಕ್ಟಿವಿಟೀಸ್ಗೆ ಏನ್ ಬೇಕಾದ್ರೆ ಮಾಡಿ, ಏನ್ ತೊಂದರೆ ಇಲ್ಲ. ಅದರಿಂದ ದುಡ್ಡು ಗಳಿಸೋದಿರುತ್ತೆ, ಆದಾಯ ಗಳಿಸೋದಿರುತ್ತೆ, ಅದಕ್ಕೆ ಬೇಕು ಮಾಡ್ಕೊಳ್ಳಿ. ಉಳಿದ ಚಟುವಟಿಕೆಗಳಿಗೆ ಈ ಕಾನೂನುಗಳನ್ನು ಲಾಗು ಮಾಡಿ ನೀವು 3 ವರ್ಷ ಸೆರೆವಾಸ, 8 ಜೈಲುವಾಸ, ಜೀವಾವಧಿ ಶಿಕ್ಷೆ ಅಂತೆಲ್ಲ ಮಾಡಿದ್ರೆ ಎಲ್ಲ ಕಾರ್ಯಕ್ರಮಗಳನ್ನು ಹತ್ತಿಕ್ಲಿಕ್ಕೆ ಈ ಸರ್ಕಾರ ಕೈ ಕುಳಿತುಕೊಂಡಿದೆ ಅಂತ ಅರ್ಥೈಸಬೇಕಾಗತ್ತೆ ಅಷ್ಟೇ. ಚಂದ್ರು, ಅಧ್ಯಕ್ಷರೇ, ನಾವು ಚಿತ್ರದುರ್ಗದಲ್ಲಿ ಪ್ರತಿ ವರ್ಷ ಗಣಪತಿ ಹಬ್ಬ ಮಾಡ್ತೀವಿ. ಅದು ಆ ನೀರಿನಲ್ಲಿ ಕಳಿಸ್ಬೇಕಾದ್ರೆ ನಮ್ಮ ಎಕ್ಸ್ಪೆಕ್ಟೇಷನ್ 50,000 1 ಲಕ್ಷ. ಅದನ್ನ ಹೇಳಿದ್ರಿ. ಈಗ ಮಿನಿಮಮ್ 10 ಲಕ್ಷ ಜನ ಬಿಲ್ ಬೇಕಾ ಬೇಡವಾ? ಅಲ್ಲ, ಬೇಕು ಬೇಡ ಅನ್ನೋದಕ್ಕಿಂತ ಇದು ಚರ್ಚೆಗೆ ಇಡೋದು. ನಮ್ಮ ವಿರೋಧ ಪಕ್ಷ ನಾಯಕರು ಹೇಳ್ದಂಗೆ ಸದನ ಸಮಿತಿ ಮಾಡ್ಲಿ, ಅಲ್ಲಿ ಚರ್ಚೆ ಅವರು ಅಧ್ಯಕ್ಷತೆ ಆಗಲಿ, ಅವ್ರು 4-5 ಜನ ಸದಸ್ಯರು ಮಾಡ್ಕೊಳ್ಳಿ, ಸಲಹೆ ತಗೊಳ್ಳಿ. ಯಾಕಂದ್ರೆ 10 ಲಕ್ಷ ಜನ ಸಲಹೆಯನ್ನ ಆಯ್ತು ಹೇಳಿದ್ರಲ್ಲ ಚಂದ್ರಪ್ಪ ಅವರೇ, ಹೇಳಿದ್ರಿ ತಾವು ಒಮ್ಮೆ. ಈಗ ರೈತರ ಚಳವಳಿ ನಡೀತೆ, ಅವ್ರೇನ್ ನಿಮ್ಮನ್ನ ಕೇಳ್ತಾರ? ರೈತರು ಸರಿ ಕೇಳೋದೇ ಇಲ್ಲ. ಅವರು ಆರಾಮ್ಸೆ ಅವ್ರ ರೈತರು ಬರ್ತಾನೆ ಇರ್ತಾರೆ, ಅವ್ರು ಸಾವಿರಾರು ಗಟ್ಟಲೆ ಬರ್ತಾರೆ. ನೀವು ಅವಾಗ ಏನ್ ಮಾಡ್ತೀರಾ? ಅವ್ರ ಮೇಲೆ ಕಾನೂನು ಜಾರಿಗೆ ತರಕ್ ಆಗ್ತೈತ? ನೀವು ಹೋರಾಟ ಅನ್ನದಾತ ಹೋರಾಟ ಮಾಡ್ತಾನೆ. ನೀವು ಇದನ್ನ ಆಮೇಲೆ ಸಮಸ್ಯೆ ಆಗ್ಬಾರ್ದು, ನಿಮ್ಗೆ ಸಮಸ್ಯೆ ಆಗ್ತೈತೆ. ಅದನ್ನ ಗಮನದಲ್ಲಿಟ್ಕೊಂಡು ನಾವ್ ಹೇಳಿದ್ದು ಕಮರ್ಷಿಯಲ್, ನಾನ್ ಕಮರ್ಷಿಯಲ್ ಇಲ್ಲ, ಸದನ ಸಮಿತಿಗೆ ಒಪ್ಪಿಸಿ ತೀರ್ಮಾನ ಮಾಡಿ. ತೀರ್ಮಾನ ಮಾಡ್ತೀರಾ ಅದಕ್ಕೆ ನಮ್ಗೆ ಒಪ್ಪಿಗೆ ಇರ್ತೈತೆ. ಸನ್ಮಾನ್ಯ ಅಧ್ಯಕ್ಷರೇ, ಎಲ್ಲ ವಿರೋಧ ಪಕ್ಷದವರು ಮಾತನಾಡ್ತಕ್ಕಂಥದ್ದೆಲ್ಲ ಸೂಕ್ಷ್ಮ ಗಮನಿಸಿದ ಅಧ್ಯಕ್ಷರೇ. ಈಗ ಬೆಂಗಳೂರಲ್ಲಿ 28 ವಿಧಾನಸಭಾ ಕ್ಷೇತ್ರ ಸನ್ಮಾನ್ಯ ಅಧ್ಯಕ್ಷರೇ, ಮುಂಚೆ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದೋ, ಗಲಾಟೆ ಮಾಡ್ತಾ ಇದ್ದೋ, ಯಾವುದು ರೆಸ್ಟ್ರಿಕ್ಷನ್ಸ್ ಇರಲಿಲ್ಲ ಸನ್ಮಾನ್ಯ ಅಧ್ಯಕ್ಷರೇ. ಈಗ ಹೈಕೋರ್ಟ್ ಆದೇಶ ಆದ್ಮೇಲೆ ಬೆಂಗಳೂರಲ್ಲಿ ಒಂದೇ ಒಂದು ಕಡೆ ಏನು ಹಳೆ ಸೆಂಟ್ರಲ್ ಜೈಲ್ ಇತ್ತಲ್ಲ, ಅಲ್ಲೇ ಮಾಡಬೇಕು ಅಂತಕ್ಕಂಥದ್ದು ಹೈಕೋರ್ಟ್ ರೂಲ್ಸ್ ಆದ್ಮೇಲೆ ಸರ್ಕಾರನು ಕೂಡ ಎಚ್ಚೆತ್ತುಕೊಳ್ಳಿ ಸನ್ಮಾನ್ಯ ಅಧ್ಯಕ್ಷರೇ. ಈಗ ಬೆಂಗಳೂರಲ್ಲಿ 28 ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲೂ ಕೂಡ ಪ್ರತಿಭಟನೆ ಆಗಲಿ, ಮೆರವಣಿಗೆ ಆಗಲಿ ಎಲ್ಲೂ ಮಾಡ್ಲಿಕ್ಕೆ ಆಗೋದಿಲ್ಲ ಸನ್ಮಾನ್ಯ ಅಧ್ಯಕ್ಷರೇ. ಇಲ್ಲಾನೇನಾಗ್ತಿತ್ತು, ಪ್ರತಿ ದಿವಸ ಒಂದು ಗಲಾಟೆ. ಅದರಿಂದ ಏನ್ ಗೃಹ ಮಂತ್ರಿಗಳು ಏಕಾಏಕಿ ಕಾನೂನೇನು ತಂದಿಲ್ಲ ಸನ್ಮಾನ್ಯ ಅಧ್ಯಕ್ಷರೇ. ಬಹಳ ಸೀನಿಯರ್ ಇದ್ದಾರೆ, 2ನೇ ಸಾರಿ ಗೃಹ ಮಂತ್ರಿಗಳು ಇದ್ದಾರೆ, ಬಹಳ ಅನುಭವಸ್ಥರು ಸೆಕ್ರೆಟರಿ, ಪ್ರಿನ್ಸಿಪಲ್ ಸೆಕ್ರೆಟರಿ ಕೂಡ ಇದ್ದಾರೆ. ಅದರಿಂದ ಈ ಕಾನೂನನ್ನ ಸ್ವಲ್ಪ ಬಿಗಿ ಮಾಡಿದ್ರೆ, ಸ್ವಲ್ಪ ಎಲ್ಲೆಲ್ಲಿ ಸಿಕ್ಕಾಪಟ್ಟೆ ಸ್ಟ್ರೈಕ್ ಮಾಡ್ತಕ್ಕಂಥದ್ದು, ಮತ್ತೊಂದು ಮಾಡ್ತಕ್ಕಂಥದ್ದು, ಅದು ಟೈಟ್ ಮಾಡಿ ಸನ್ಮಾನ್ಯ ಅಧ್ಯಕ್ಷ. ಈಗ ತಂದಿರತಕ್ಕಂಥದ್ದು ಕಾನೂನು ಸರಿಯಾಗಿದೆ, ಕಾನೂನನ್ನ ಇಂಪ್ಲಿಮೆಂಟ್ ಮಾಡ್ತಕ್ಕಂಥದಕ್ಕೆ ಗೃಹ ಮಂತ್ರಿಗಳಿಗೆ ನಿಮ್ಮ ಮುಖಾಂತರ ಮನವಿ ಮಾಡ್ತೀನಿ ಸನ್ಮಾನ್ಯ ಅಧ್ಯಕ್ಷರೇ. ನಾನು ಅವರ ಸಲಹೆಗಳನ್ನು ನಾನು ತಗೊಂಡಿದ್ದೇನೆ. ಅವೇನು ಧಾರ್ಮಿಕ ಕಾರ್ಯಕ್ರಮಗಳ ವಿಚಾರಗಳು, ಜಾತ್ರೆಗಳು, ಹಬ್ಬಗಳು ಮತ್ತು ಸಾಮೂಹಿಕ ವಿವಾಹಗಳು, ಇವುಗಳನ್ನ ಎಕ್ಸೆಂಪ್ಟ್ ಮಾಡ್ತೇವೆ. ಆಮೇಲೆ ಸರ್ಕಾರಿ ಕಾರ್ಯಕ್ರಮಗಳು ನಾನು ಒಂದು ಡಿಫೈನ್ ಮಾಡಿದ್ದೀನಿ, ತಾವು ನೋಡಿ. ಖಾಸಗಿ ಕಾರ್ಯಕ್ರಮಗಳು ಯಾವ ಆವರಣದ ಒಳಗಡೆ ಇರ್ತಕ್ಕಂಥದ್ದು, ಅಂದರೆ ಯೂನಿವರ್ಸಿಟಿ ಒಳಗಡೆ ಮಾಡ್ತಾರೆ ಅಂದ್ಕೊಳ್ಳೋಣ, ಕ್ಯಾಂಪಸ್ ಒಳಗೆ, ಅವಕ್ಕೆ ಎಕ್ಸೆಂಪ್ಷನ್ ಕೊಡ್ತಾರೆ. ಅದು ಎಕ್ಸೆಂಪ್ಷನ್ನು ಆವರಣದ ಒಳಗಡೆ ಅಂತ ಡಿಫೈನ್ ಮಾಡುವಾಗ ರೂಲ್ಸ್ನಲ್ಲಿ ನಾವು ಅದನ್ನ ಮೆನ್ಷನ್ ಮಾಡ್ತೀವಿ. ಅದರಿಂದ ಅದು ಬರೋದಿಲ್ಲ. ಅದರಿಂದ ಈ ಜಾತ್ರೆ, ಧಾರ್ಮಿಕ ಕಾರ್ಯಕ್ರಮ, ಸರ್ಕಾರಿ ಕಾರ್ಯಕ್ರಮ, ಸಾಮೂಹಿಕ ವಿವಾಹಗಳು ಇವುಗಳನ್ನ ಎಕ್ಸೆಂಪ್ಟ್ ಮಾಡ್ತೀವಿ. ಅದರಿಂದ ರಾಜಕೀಯದ ಮಾಡೋಕ್ಕೆ ಬರೋದಿಲ್ಲ. ಅದರಿಂದ ಮಾನ್ಯ ಅಧ್ಯಕ್ಷರೇ,
ಇದನ್ನ ದಯಮಾಡಿ ಪಾಸ್ ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ಮಾನ್ಯ ಸದಸ್ಯರು ಅಧ್ಯಕ್ಷರೇ ಒಂದು ಕಮರ್ಷಿಯಲ್ ಅಂತ ಸೇರ್ಸಕ್ಕೆ ಅಶೋಕಣ್ಣ ಕಮರ್ಷಿಯಲ್ ಅಂತ ಅಶೋಕಣ್ಣ ಕಮರ್ಷಿಯಲ್ ಆಕ್ಟಿವಿಟೀಸ್ ಯಾರು ಮಾಡ್ತಾರೋ ಈಗ ಬರುತ್ತೆ. ಅದು ಈಗ ಯಾರೋ ಒಂದು ಮ್ಯೂಸಿಕ್ ನೈಟ್ ಮಾಡ್ತಾರೆ, ಅದನ್ನ ಮಾಡಿ ಕಮರ್ಷಿಯಲ್ ಬರುತ್ತೆ. ಕಮರ್ಷಿಯಲ್ ಮಾತ್ರ ಮಾಡಿದ್ರೆ ಬಂದೇ ಬರುತ್ತೆ. ಅದು ಬೇರೆ ಪರ್ಮಿಷನ್ ತಗೊಳ್ಳೇಬೇಕು, ಅವ್ರು ಬಾಂಡ್ ಕೊಡ್ಲೇಬೇಕು. ಹೇಳೋದು ಕಮರ್ಷಿಯಲ್ ಮಾತ್ರ 7,000 ಮೇಲೆ ಯಾವ್ದು ಬರೋದೇ ಇಲ್ಲ. 7,000 ಮೇಲಿರ್ತಕ್ಕಂಥ ರೂಲ್ಸ್ಗಳು ಬಹಳ ಸ್ವಲ್ಪ ಕನ್ಫ್ಯೂಷನ್ ಇದೆ. ದಯಮಾಡಿ ಸದನ ಸಮಿತಿ ಕೊಡಿ, ಚರ್ಚೆ ಮಾಡೋಣ ಸರ್. ನಿಮ್ ಪರವಾಗಿದೀವಲ್ಲ, ಚರ್ಚೆ ಮಾಡೋಣ. ನೀವು ಚರ್ಚೆ ಮಾಡಕ್ಕೆ ತಯಾರಿಲ್ಲ ಅಂದ್ರೆ ಹೆಂಗಾಗುತ್ತೆ ಸರ್? ಅಲ್ಲ ಸರ್, ಈಗ ಅವ್ರು ಏನ್ ಕೇಳ್ತಾರೆ? ಸಚಿವರೇ ಸಚಿವರೇ ಒಂದ್ ಸೆಕೆಂಡ್ ಆಯ್ತು. ಒಂದ್ ಸೆಕೆಂಡ್ ಅಲ್ಲ ಸುರೇಶ್ ಒಂದ್ ನಿಮಿಷ. ಸಚಿವರೇ, ಈಗ ಒಂದವರ ಸಂಶಯ ಏನಂತ ಹೇಳಿದ್ರೆ, ಉದಾಹರಣೆಗೆ ನೀವೊಂದು ಪ್ರೋಗ್ರಾಮ್ ಮಾಡ್ತೀರಿ ಊರಲ್ಲಿ, ನಿಮ್ಮ ಲೆಕ್ಕ ಪ್ರಕಾರ ಅಲ್ಲಿ 3,000 ಜನ ಸೇರ್ಬೇಕು ಆ ಕಾರ್ಯಕ್ರಮಕ್ಕೆ. ಅದಕ್ಕಾಗಿ ನೀವು ಪರ್ಮಿಷನ್ ಅಗತ್ಯ ಇಲ್ಲ. ಕಾರ್ಯಕ್ರಮ ಮಾಡುವಾಗ ನಿಮ್ಗೆ ಗೊತ್ತಿಲ್ಲದೆ 6,000 ಜನ ಬರ್ತಾರೆ, 7,000 ಜನ ಬರ್ತಾರೆ. ಆವಾಗ ಯಾರು ಜವಾಬ್ದಾರ ಆಗ್ತಾರೆ? ಅಲ್ಲ, ಅದಕ್ಕೆ ಅದೇ ಚರ್ಚೆ ಮಾಡೋಣ. ಅರ್ಜೆಂಟ್ ಮಾಡಬೇಡಿ, ಸದನ ಸಮಿತಿ ಕೊಡಿ, ಇಲ್ಲ ಅಂದ್ರೆ ಮುಂದಿನ ಅಧಿವೇಶನಕ್ಕೆ ತನ್ನಿ. ಒಂದಿನ ಇಡೀ ದಿನ ಚರ್ಚೆ ಮಾಡೋಣ. ಸ್ವಲ್ಪ ಇದನ್ನ ತರಾತುರಿ ತಂದು ಇಷ್ಟು ಕಠಿಣ ಕಾನೂನನ್ನ ಹುಡುಗಾಟನ ಮುಂದಿನ ಅಧಿವೇಶನಕ್ಕೆ ತರಲಿದ್ದ. ಅಧ್ಯಕ್ಷ, ನೀವು ಹೇಳಿದ್ ಸರಿ ಇದೆ. ಕಾನೂನು ಸಚಿವರು ಯಾಕೆ ಇದನ್ನ ತರಾತುರಿ ಮಾಡಿ? ಮಾನ್ಯ ಸಭಾಧ್ಯಕ್ಷರೇ, ಒಂದು 3 ತಿಂಗಳಿಂದ ಅಧ್ಯಕ್ಷರೇ, ಒಂದೇ ನಿಮಿಷ ಹೇಳಿದ್ರಲ್ಲ, ಅದೆಲ್ಲ ವಿಚಾರ ಹೇಳಿದ್ರೆ ನೀವೇ ನೋಡಿ. ಪ್ರಸ್ತಾಪ ಮಾಡಿ ಯಾರು ಬಿಲ್ ಬೇಡ ಅಂತ ಹೇಳ್ತಾ ಇದ್ದೀರಿ, ಎಲ್ಲಾ ಮಾಡ್ತೀರಿ. ಈಗ ಬಿಲ್ ಏನ್ ಬೇಕಂತ ಹೇಳ್ತಾರೆ ಸರ್ಕಾರ. ಸಚಿವರು ಅಧ್ಯಕ್ಷರೇ, ಒಂದ್ ಸೆಕೆಂಡ್. ಸನ್ಮಾನ್ಯ ಗೃಹ ಸಚಿವರು ಜಾತ್ರೆಯನ್ನ ಎಕ್ಸೆಂಪ್ಟ್ ಮಾಡಿದ್ದಾರೆ, ಧಾರ್ಮಿಕ ಕಾರ್ಯಕ್ರಮಗಳನ್ನ ಎಕ್ಸೆಂಪ್ಟ್ ಮಾಡಿದ್ದಾರೆ, ಹಬ್ಬಗಳನ್ನ ಎಕ್ಸೆಂಪ್ಟ್ ಮಾಡಿದ್ದಾರೆ, ಸರ್ಕಾರಿ ಕಾರ್ಯಕ್ರಮಗಳನ್ನ ಎಕ್ಸೆಂಪ್ಟ್ ಮಾಡಿದ್ದಾರೆ. ಒಂದ್ ಸೆಕೆಂಡ್ ರೀ, ಶೈಕ್ಷಣಿಕ ಸಂಸ್ಥೆಗಳ ಆವರಣಗಳಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳನ್ನ ಎಕ್ಸೆಂಪ್ಟ್ ಮಾಡಿದ್ದಾರೆ. ಈ ಎಕ್ಸೆಂಪ್ಷನ್ ಅಲ್ದೇ ತಮ್ಮ ಇದು ಈಗ ಬಂದ್ಬಿಟ್ರೆ ಏನ್ ಮಾಡಬೇಕು? ಬಂದ್ಬಿಟ್ರು ಅಂದ್ರೆ ಆ ರೀತಿ ಈಗ ನೀವು ಒಂದು ಫಿಲ್ಮ್ ಆಕ್ಟರ್ನ ಕರೆಸ್ತೀರಿ, ನಾವು 3,000 ಮಂದಿ ಬರ್ತಾರ ಅಂತ ತಿಳ್ಕೊಂಡಿದ್ದೀವ್ರಿ, 30,000 ಮಂದಿ ಬಂದ್ರು ಅಂದ್ರೆ ಅದು ಜವಾಬ್ದಾರಿ ಯಾರು ಮಾಡ್ತಾರ ಅವ್ರ ಜವಾಬ್ದಾರಿ ವಹಿಸ್ಕೊಳ್ಬೇಕು. ಇಲ್ಲದೆ ಇದ್ರೆ ಹೆಂಗೆ ಮ್ಯಾನೇಜ್ಮೆಂಟ್ ಮಾಡ್ತೀನಿ? ಉತ್ತರ ಕೇಳಿ. ಆಯ್ತು, ಈಗ ಒಂದೇ ನಿಮಿಷ ಕೂಡ ಚರ್ಚೆ ಆಗ್ತಾ ಇದೆ. ಪ್ರತಿಯೊಂದು ಮಾನ್ಯ ಅಧ್ಯಕ್ಷರು, ಈಗ ವಿಧೇಯಕವನ್ನು ಮಾನ್ಯ ಅಧ್ಯಕ್ಷರು ಒಂದೇ ಸೆಕೆಂಡ್ ಇಷ್ಟು ಬಿಲ್ಲು ಅಧ್ಯಕ್ಷರೇ, ನೀವೊಂದು ಸದನದಲ್ಲಿ ಸುಮಾರು ಇದುವರೆಗೂ ಒಂದು 30 ಬಿಲ್ನ 40 ಬಿಲ್ ಪಾಸ್ ಮಾಡಿದ್ದೀರಾ. ಒಂದೇ ದಿನ 24 ಬಿಲ್ ಪಾಸ್ ಮಾಡಿದ್ದೀರಾ. ನಾವಿಷ್ಟೆಲ್ಲ ಬಿಲ್ ಬಗ್ಗೆನೂ ನಿಮ್ಗೆ ಸಹಕಾರ ಕೊಟ್ಟಿದ್ದೀರಿ. ನಾವು ಕೇಳ್ತಾ ಇರೋದು ಒಂದೇ ಒಂದು, ಈ ಮಹಾಭಾರತದಲ್ಲಿ ಕೃಷ್ಣ ಕೇಳಿದ್ನಲ್ಲ, 5 ಗ್ರಾಮನಾದ್ರೂ ಕೊಡು ಅಂತ. ನಾವು ಒಂದೇ ಒಂದು ಬಿಲ್ ಕೇಳ್ತಾ ಇದ್ದೀರಿ, ಅದು ಸಮಾಜದ ಬಗ್ಗೆ ಕೇಳ್ತಾ ಇದ್ದೀರಿ. ಇದರಲ್ಲಿ ನನ್ನ ಸ್ವಾರ್ಥ ಏನಿದೆ? ನಾನೇನ್ ಮಾಡಲ್ಲ ಇದರಲ್ಲಿ, ನಾನೇನ್ ಪರ್ಮನೆಂಟ್ ಅಲ್ಲ. ಇಡೀ ಸಮಾಜಕ್ಕೆ ಹೋಗುವಂಥದ್ದು. ನಾಳೆ ಏನಾನ ಹೆಚ್ಚು ಕಮ್ಮಿ ಆದ್ರೆ ಜೀವಾವಧಿ ಶಿಕ್ಷೆ ಅಂತ ಹಾಕ್ಬಿಟ್ಟಿದ್ದಾರೆ, ಜೀವಾವಧಿ ಜೈಲಲ್ಲಿ ಇರಬೇಕು. ಪಾಟೀಲ್ ಹೇಳಿದ್ರು, ನೀವ್ ಯಾರೋ ಫಿಲಂ ಆಕ್ಟರ್ ಕರೆದ್ಬಿಟ್ಟೆ, ಕಮರ್ಷಿಯಲ್ ಅವೆಲ್ಲ. ಫಿಲಂ ಆಕ್ಟರ್ ಯಾವುದೇ ಬಂದ ಅದು ಕಮರ್ಷಿಯಲ್ ಬರ್ತದೆ. ಕಮರ್ಷಿಯಲ್ ಅಂತ ಮಾಡಿ. ಎನಿ ಕಮರ್ಷಿಯಲ್ ಆಕ್ಟಿವಿಟೀಸ್ ಪ್ರೋಗ್ರಾಮ್ಸ್ ವಿಲ್ ದಿಸ್ ಆಕ್ಟ್ ಕಮರ್ಷಿಯಲ್ ಅಲ್ದವ್ಗೆ ಈ ಆಕ್ಟ್ ತರಬೇಡಿ. ನಾವು ಏನೋ ಪಾಲಿಟಿಕ್ಸ್ ಬಂದ್ಬಿಟ್ಟಿದ್ರಿ. ಅಣ್ಣ ಒಂದೇ ನಿಮಿಷ, ನಾವೇನೋ ಗೊತ್ತಿಲ್ಲ ಸರ್ ಅಧ್ಯಕ್ಷರೇ, ಪಾಲಿಟಿಕ್ಸ್ ಬಂದ್ಬಿಟ್ಟಿದ್ರಿ, ಜೀವನ ಕಳೆದಿದ್ದೀರಿ ಸರ್. ಕೊನೆ ಈ ತರದ್ ಏನಾನ ಹೆಚ್ಚು ಕಮ್ಮಿ ಆದ್ರೆ ಜೀವನ ಪೂರ್ತಿ ಎಲ್ಲ ಹೋಗ್ಬೇಕಾಗ್ತದೆ ಸರ್. ಯಾಕೆ ಸರ್ ಇದನ್ನ
ಯಾಕೆ ಸರ್ ಯಾರಿಗೆ ಬಂದಾಯ್ತು ಯಾರ್ಯಾರಿಗೆ ಹೆಚ್ಚು ಕಮ್ಮಿ ಆಗ್ಬಿಡ್ತದೋ ಗೊತ್ತಾಗಲ್ಲ ಸರ್. ನಾಳೆ ಏನೋ ದ್ವೇಷದ ಮೇಲೆ ಒಂದು ಪೊಲಿಟಿಕಲ್ ಪಾರ್ಟಿನ ನಾವು ಈ ಅಪರಾಧಿಗೆ ಮಾಡೋ ಅಂಥದ್ದು ಒಳ್ಳೇದಲ್ಲ. ಯಾಕೆಂದ್ರೆ ಎಲ್ಲಾ ಪೊಲಿಟಿಷಿಯನ್ಸು ಒಳ್ಳೆಯರಾಗಿರಲ್ಲ, ನಿಮಗೂ ಗೊತ್ತೆ. ಒಳ್ಳೆಯರು ಇದ್ದಾರೆ, ಕೆಟ್ಟವರು ಇರ್ತಾರೆ. ಕೆಟ್ಟೋರ್ಗೆ ವೆಪನ್ ಒಳ್ಳೇದಕ್ಕೆ ಇದು ಯಾರು ವೆಪನ್ ಆಗಲ್ಲ. ನನಗೆ ಕೆಟ್ಟೋರ್ ಕೈಗೆ ಸಿಕ್ಕಿದ್ರೆ ಇದು ಈ ವೆಪನ್ ಸಿಕ್ಕಿದ್ರೆ ಅವ್ರು ಏನೇನು ಮಾಡ್ಬೋದು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಅಧ್ಯಕ್ಷರೇ ಸದನ ಸಮಿತಿಗೆ ಕೊಡ್ತೀವಿ. ಓಕೆ, ಧನ್ಯವಾದಗಳು ಪರಮೇಶ್ವರ್ ಅವರಿಗೆ ಮತ್ತು ಎಚ್ ಕೆ ಪಾಟೀಲ್ ಅವರಿಗೆ. ವಿಧಾನಸಭೆ ಸದನ ಸಮಿತಿ ರಚಿಸಲಾಗುವುದು. ನೀವೇ ಮಾಡೋದಲ್ಲ. ನೀವು ಸಂಯಮದಿಂದ ಕೆಲಸ ಮಾಡ್ತಾ ಇದ್ರಿ, ನಿನ್ನೆ ಹೇಳಿದ್ರಿ, ಇವತ್ತು ಪ್ರೂಫ್ ಮಾಡಿದ್ರಿ. ಆಯ್ತು, ಈಗ ನಿಮ್ಗೆಲ್ಲ ರೀತಿಯ ಸಹಕಾರ ಕೊಟ್ಟಿದ್ದಾರೆ. ಮೊನ್ನೆ ಮತ್ತೆ ಮತ್ತೆ ಯಾಕೆ ಮಾತಾಡ್ತೀನಿ? ಅದ್ರ ಬಗ್ಗೆ ಅಲ್ಲ, ನಂಬರ್ 1 ಹೋಮ್ ಮಿನಿಸ್ಟರ್, ಜನರಲ್ ಆಗಿ ಮಾತಾಡ್ತೀನಿ. ಪಾರ್ಲಿಮೆಂಟ್ ನಲ್ಲಿ ಒಂದು ಬಿಲ್ ಪಾಸ್ ಮಾಡಿದ್ದಾರೆ. ಪಾರ್ಲಿಮೆಂಟ್ ನಲ್ಲಿ ಒಂದು ಬಿಲ್ ಪಾಸ್ ಆಗಿದೆ. ಪ್ರಧಾನಮಂತ್ರಿ ಇರ್ಬೋದು, ಮುಖ್ಯಮಂತ್ರಿ ಇರ್ಬೋದು, ಮಂತ್ರಿ ಇರ್ಬೋದು, ನೈನಾ ಮೇಡಮ್ ಅವ್ರು ಹೇಳಿರಂತ ವಿರೋಧ ಪಕ್ಷ ನಾಯಕರೇ